ಅಲ್ಲಿ ನೋಡ್ರಿ, ಬೆಂಗಳೂರಿಂದ ತಿರುಪತಿ ಹೈವೇ ಅಂತ ಹೇಳ್ಬೋದು. ಅದರಿಂದ ಜಸ್ಟ್ 10 ಮೀಟರ್ ಪ್ರಾಪರ್ ಆಗಿ ನಿಮಗೆ 40 ಫೀಟ್ ರೋಡ್, ಅಪ್ರೋಚ್ ರೋಡ್ ಸಿಗ್ತಾ ಇದೆ. 30 ಫೀಟ್ ಎಲ್ಲ ನಿಮಗೆ ಇನ್ನರ್ ರೋಡ್ಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಹೇಳಕ್ಕೆ ಇಷ್ಟಪಡೋದು ಏನಂತಂದ್ರೆ 75% ವರೆಗೂ ಲೋನ್ ಆಗುತ್ತೆ. ಅಂದರೆ ಯೋಚನೆ ಮಾಡ್ರಿ, 15 ಲಕ್ಷದವರೆಗೂ ಕೂಡ ಲೋನ್ ಆಗುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಇವತ್ತಿನ ಲೇಔಟನ್ನು ನಮಗೆ ಪರಿಚಯ ಮಾಡ್ಕೊಡ್ತಾ ಇರೋಂಥವ್ರು ಗ್ರೌಂಡ್ ವೆಂಚರ್ಸ್ ಅವರು. ಆ್ಯಂಡ್ ಈ ಲೇಔಟ್ನ ಹೆಸರು ಬಂದುಬಿಟ್ಟು ಗ್ರೌಂಡ್ ಆರ್ಚಿಡ್ ವುಡ್ಸ್. ಹೌದು ವೀಕ್ಷಕರೇ, ಇದು ಎಲ್ಲಿದೆ ಗೊತ್ತಾ? ಅಲ್ಲಿ ನೋಡ್ರಿ, ಬೆಂಗಳೂರಿಂದ ತಿರುಪತಿ ಹೈವೇ ಅಂತ ಹೇಳ್ಬೋದು. ಅದರಿಂದ ಜಸ್ಟ್ 10 ಮೀಟರ್, ಜಸ್ಟ್ 10 ಮೀಟ್ರಲ್ಲಿ ಬರುವಂಥ ಒಂದು ಲೇಔಟ್ ವೀಕ್ಷಕರೇ. ಆ್ಯಂಡ್ ಇದು DTCP ಅಪ್ರೂವ್ಡ್ ಆಗಿರುವಂತಹ ಈ ಖಾತಾ ಇರುವಂತಹ ಲೇಔಟ್ ವೀಕ್ಷಕರೇ. ಸೊ ವೀಕ್ಷಕರೇ, ಈ ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ, ಕೇಳಿ. ಆ್ಯಂಡ್ ಮೇನ್ ಆಗಿ ಇದರ ಪ್ರೈಸಿಂಗ್ ನನಗೆ ಇಷ್ಟ ಆಗಿದೆ. ಇದ್ರ ಪ್ರೈಸಿಂಗ್ ಅಂತ ಹೇಳ್ಬೋದು. ಯಾಕಂತಂದರೆ ನೋಡಿ, 1999ಗೆ ಲಾಂಚ್ ಆಗಿದ್ರೂ ಕೂಡ ನಮ್ಮ ವೀಕ್ಷಕರಿಗೆ, ಕನ್ನಡಕೋರ ವೀಕ್ಷಕರಿಗೆ ಆಲ್ಮೋಸ್ಟ್ 200 ರೂಪೀಸ್ ಡಿಸ್ಕೌಂಟ್ಸನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಸೈಟ್ಸ್ಗಳು ನಿಮಗೆ ಕೇವಲ 1800 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ಗೆ ಸಿಗ್ತಾ ಇದೆ. ಅಂದರೆ ಇಲ್ಲಿ ಕೆಲವೊಂದು ಸೈಟ್ಸ್ಗಳು ನಿಮಗೆ ಆಲ್ಮೋಸ್ಟ್ 18,60,000 ರೂಪಾಯಿಗೂ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಯಾರ್ಯಾರು ಒಂದು ಮಧ್ಯಮ ವರ್ಗದವ್ರು ಇರ್ತೀರಾ, ಒಂದು ಕಡಿಮೆ ಬೆಲೆಗೆ ಲೇಔಟ್ ನೋಡ್ತಾ ಇದ್ದೀರಾ, ಕಡಿಮೆ ಬೆಲೆಗೆ ಸೈಟ್ ನೋಡ್ತಾ ಇದ್ರೆ, ಇದು ನಿಮಗೆ ಹೇಳಿ ಮಾಡಿಸಿರುವಂಥ ಲೇಔಟು. ಆ್ಯಂಡ್ ಇನ್ನೊಂದೇನೆಂದರೆ ಇದು ಕೂಡ ಅಪ್ರೂವ್ಡ್, DTCP ಅಪ್ರೂವ್ಡ್ ಆಗಿದೆ. ಪ್ರಾಪರ್ ಈ ಖಾತಾ ಇದೆ, ಅಂದರೆ ಇಂಡಿವಿಜುವಲ್ ಈ ಖಾತಾ ಕೂಡ ಸಿಗುತ್ತೆ. ಆ್ಯಂಡ್ ಹಾಗಾದರೆ ಎಲ್ಲಿ ಬರ್ತಾ ಇದೆ ಅಂದರೆ ವೀಕ್ಷಕರೇ, ಈ ಲೇಔಟ್, ಈ ಸೈಟ್ ಬರ್ತಾ ಇರುವಂಥದ್ದು ನಮ್ಮ ಕೋಲಾರದಲ್ಲಿ. ಕೋಲಾರದ ಸೀಸಂದ್ರ ಅಂತ ಇದೆ ಊರು. ಅಲ್ಲಿ ಸಿಟಿ ಲಿಮಿಟ್ಸಲ್ಲಿ ಬರ್ತಾ ಇರುವಂಥದ್ದು. ಮೇನ್ ಆಗಿ ಬೆಂಗಳೂರು ತಿರುಪತಿ ಹೈವೇ ತೋರಿಸಿಯಲ್ಲಿ, ಬೆಂಗಳೂರು ತಿರುಪತಿ ಹೈವೇ ಗಾಡಿಗಳೆಲ್ಲ ಓಡಾಡ್ತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಅಲ್ಲಿಂದ ಜಸ್ಟ್ 10 ಮೀಟ್ರಲ್ಲಿ, 10 ಮೀಟ್ರಲ್ಲಿ ಅಡ್ಜಸೆಂಟು ಬೆಂಗಳೂರು ತಿರುಪತಿ ಹೈವೇ ಅಂತ ಹೇಳ್ಬೋದು. ಅಲ್ಲಿ ಬರ್ತಿರುವಂಥ ಲೇಔಟ್ ವೀಕ್ಷಕರೇ. ಆ್ಯಂಡ್ ಈ ಲೇಔಟ್ ಫಾರ್ಮ್ ಆಗಿರುವಂಥದ್ದು ಟೋಟಲ್ 2.2 ಎಕರಲ್ಲಿ 43 ಸೈಟ್ಸ್ಗಳು ಫಾರ್ಮ್ ಆಗಿದೆ ಅಂತ ಹೇಳ್ಬೋದು. ಆದರೆ ಜಸ್ಟ್ ಇನ್ನೇನು ಲಾಂಚ್ ಆದರೂ ಕೂಡ ಜಸ್ಟ್ ಕೆಲವೇ ದಿನಗಳಲ್ಲಿ ಆಲ್ಮೋಸ್ಟ್ 20 ಸೈಟ್ಸ್ಗಳು ಸೋಲ್ಡ್ ಔಟ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಇವಾಗ ನಮಗೆ ಅವೈಲೇಬಲ್ ಇರುವಂಥದ್ದು ಜಸ್ಟ್ 24 ಸೈಟ್ಸ್ಗಳು, ಓನ್ಲಿ 24 ಸೈಟ್ಸ್ಗಳು ಮಾತ್ರ ಅವೈಲೇಬಲ್ ಇದೆ ವೀಕ್ಷಕರೇ. ಈಸ್ಟ್, ವೆಸ್ಟ್, ನಾರ್ತ್ ಮೂರೇ ನಿಮಗೆ ಆಪ್ಷನ್ಸ್ ಇರುವಂಥದ್ದು, ಸೌತ್ ಯಾವುದೂ ಇಲ್ಲ. ಆ್ಯಂಡ್ ಇಲ್ಲಿ ಕಾರ್ನರ್ ಸೈಟ್ಸ್ಗಳು ಕೂಡ ಅವೈಲೇಬಲ್ ಇದೆ. ಅಮ್ಯುನಿಟೀಸ್ ಅಂತ ಬಂದರೆ ನೀವು ನೋಡ್ತಾ ಇರ್ಬೋದು, CA ಏರಿಯಾ, ಪಾರ್ಕು ಪ್ರತಿಯೊಂದು ಕೂಡ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ದಿಸ್ ಈಸ್ ಆ್ಯಕ್ಚುಲಿ ಪಾರ್ಕ್, ದೊಡ್ಡದಾಗಿರುವಂತಹ ಪಾರ್ಕನ್ನು ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಜಸ್ಟ್ 2.2 ಎಕರಲ್ಲಿ ಮಾಡಿದ್ರೂ ಕೂಡ ಇಷ್ಟೊಂದು ಪಾರ್ಕ್ ಬಿಟ್ಟಿದ್ದಾರೆ, ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ಮೇನ್ ಆಗಿ ಇಲ್ಲಿನ ರೋಡ್. ಸೊ ವೀಕ್ಷಕರೇ, ಪ್ರಾಪರಾಗಿ ನಿಮಗೆ 40 ಫೀಟ್ ರೋಡ್, ಅಪ್ರೋಚ್ ರೋಡ್ ಸಿಗ್ತಾ ಇದೆ. 30 ಫೀಟ್ ಎಲ್ಲ ನಿಮಗೆ ಇನ್ನರ್ ರೋಡ್ಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು. ದೊಡ್ಡದಾದಂತಹ CC ರೋಡ್. ಹೌದು, ನಾನು ಹಿಂದೆ ಹೋಗ್ಬಿಡ್ತೀನಿ, ಕಂಪ್ಲೀಟ್ ರೋಡ್ ನೋಡ್ಕೊಂಬಿಡಿ ವೀಕ್ಷಕರೇ. ಕಂಪ್ಲೀಟ್ CC ರೋಡ್ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಪ್ರಾಪರ್ ಆಗಿರುವಂಥ ಒಂದು ಫುಟ್ಪಾತನ್ನು ಸಿಕ್ಕಿದ್ದಾರೆ. ಕಬ್ ಸ್ಟೋನ್ಸ್ ಎಲ್ಲ ಹಾಕ್ಬಿಟ್ಟು ಪ್ರಾಪರ್ ಫುಟ್ಪಾತ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಪ್ಲಾಂಟೇಷನ್ ಇರುತ್ತೆ, ಪ್ರತಿಯೊಂದು ವ್ಯವಸ್ಥೆಗಳು ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಸೀವೇಜ್, ಡ್ರೈನೇಜ್, ಪವರ್, ವಾಟರ್ ಯಾವುದಕ್ಕೂ ಕೂಡ ಟೆನ್ಷನ್ ಇಲ್ಲ ವೀಕ್ಷಕರೇ. ಎಲ್ಲವೂ ಪ್ರಾಪರಾಗಿ ಇರುವಂಥ ಒಂದು ಲೇಔಟ್ ಅಂತ ಇಲ್ಲಿ ಹೇಳ್ಬೋದು. ಏನು ಗುರು, ಕೋಲಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ, ನಾವು ಸೈಟ್ ತೊಗೋಬೋದಾ ಅಂತ ನೀವು ಕೇಳ್ತಾ ಇದ್ದರೆ 100% ತೊಗೊಬೋದ್ರಿ. ಈಗಿನ ಕಾಲದಲ್ಲಿ ಕೋಲಾರ ಅನ್ನೋಂಥದ್ದು ತುಂಬ ಚೆನ್ನಾಗಿ ಫಾಸ್ಟಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಏನು ಈ ಸೆಕ್ಷನ್ ಅಂತ ಬರ್ತದೆ, ಇದು ಕೂಡ ನಮಗೆ KIADBಯ 700 ಏಕರ್ಸ್ ಇರುವಂಥ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಗೆ ಒಂದು ಒಳ್ಳೆ ಕನೆಕ್ಟಿವಿಟಿ ಇರುವಂತಹ ಏರಿಯಾ ಅಂತ ಹೇಳ್ಬೋದು. ಆ್ಯಂಡ್ ಸುತ್ತಮುತ್ತಲೂ ಕೂಡ ನಿಮಗೆ ಒಳ್ಳೊಳ್ಳೆ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳಿದೆ. ಆ್ಯಂಡ್ ಪ್ರತಿದಿನ ನಮಗೆ ಗ್ರಾಸರೀಸ್ ಬೇಕು, ಸಾಮಾನ್ಸ್ಗಳನ್ನ ತೊಗೊಬೇಕು ಅಂತಂದರೆ ಪ್ರತಿಯೊಂದು ನಿಮಗೆ ರೇಷನ್ಸ್ ಅಂಗಡಿಗಳಿರ್ಬೋದು, ಸೂಪರ್ ಮಾರ್ಕೆಟ್ಸ್ಗಳಿರ್ಬೋದು, ಪ್ರತಿಯೊಂದು ಕೂಡ ಹತ್ತಿರದಲ್ಲಿ ಅಪ್ರೋಚಬಲ್ ಇರೋದ್ರಿಂದ ಇದು ಬೆಸ್ಟ್ ಫಾರ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಬೆಸ್ಟ್ ಫಾರ್ ಕನ್ಸ್ಟ್ರಕ್ಷನ್ ಆಲ್ಸೋ. ಜೊತೆ ಮೊದಲದಾಗಿ ನಾನು ನಿಮಗೆ ಸ್ಕೂಲು, ಕಾಲೇಜುಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಲೋಗೋಸ್ ಇಂಟರ್ನ್ಯಾಷನಲ್ ಸ್ಕೂಲು, ಬೆಂಗಳೂರು ಯೂನಿವರ್ಸಿಟಿ ನಾರ್ತು, ಇಂಡಿಯನ್ ಪಬ್ಲಿಕ್ ಸ್ಕೂಲು, ಸಿ ಬೈರೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸಿ ದೇವರಾಜ್ ಅರಸ್ ನರ್ಸಿಂಗ್ ಸ್ಕೂಲು, RL ಜಲಪ್ಪ ಮೆಡಿಕಲ್ ಕಾಲೇಜು, ಚೆನ್ನೇಗೌಡ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನು, ಸೊ ಕೆಂಗಲ್ ಹನುಮಂತಯ್ಯ ಲಾ ಕಾಲೇಜು, ಇವೆಲ್ಲವೂ ಕೂಡ ಸ್ಕೂಲು, ಕಾಲೇಜು ಇರುವಂಥದ್ದು. ಇನ್ನು ಹಾಸ್ಪಿಟಲ್ ಅಂತ ಬಂದಾಗ ಜಲಪ್ಪ ನಾರಾಯಣ ಹಾರ್ಟ್ ಸೆಂಟರು, ಶ್ರೇಯ ಹಾಸ್ಪಿಟಲ್ಲು, ವಂಶೋದ್ಯ ಹಾಸ್ಪಿಟಲ್ಲು, ಶ್ರೀ ಚೌಡೇಶ್ವರಿ ಹಾಸ್ಪಿಟಲ್ಲು, SRN ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಲು, ಪ್ರತಿಯೊಂದೂ ಕೂಡ ನಿಮಗೆ ತುಂಬ ಹತ್ತಿರದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ಡಿಸ್ಟೆನ್ಸ್ ಕನೆಕ್ಟಿವಿಟಿ ಬಗ್ಗೆಯೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ಲೇಬೇಕು. ಸೊ ವೀಕ್ಷಕರೇ, ಜಸ್ಟ್ 12 ಕಿಲೋಮೀಟರ್ ಫ್ರಮ್ ಕೋಲಾರ್ ರೈಲ್ವೆ ಸ್ಟೇಷನ್ನು, ಅಟ್ಯಾಚ್ ಟು ಬೆಂಗಳೂರು ತಿರುಪತಿ ಹೈವೇ, 11 ಕಿಲೋಮೀಟರ್ ಫ್ರಮ್ ಕೋಲಾರ್ ಬಸ್ ಸ್ಟ್ಯಾಂಡು,
ಆ್ಯಂಡ್ ಶ್ರೀ ಎಂ ವಿಶ್ವೇಶ್ವರಯ್ಯ ಕ್ರಿಕೆಟ್ ಅಕಾಡೆಮಿಯಿಂದ ಜಸ್ಟ್ 8 ಕಿಲೋಮೀಟರ್ಗೆ ಇರುವಂಥದ್ದು ವೀಕ್ಷಕರೇ. ಸೊ ನೋಡಿದ್ರಲ್ಲ, ಸೊ ಡೆವಲಪ್ಮೆಂಟ್ ಬಗ್ಗೆ ಯಾವುದೇ ರೀತಿಯ ಯೋಚನೆಯೇ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಮೇನ್ ಆಗಿ ಸೀವೇಜ್ ಆ್ಯಂಡ್ ಡ್ರೈನೇಜ್ ಇಲ್ಲಿ ನೋಡ್ತಾ ಇರ್ಬೋದು, ಸೀವೇಜ್ ವ್ಯವಸ್ಥೆನೂ ಕೂಡ ಇದೆ, STP ವ್ಯವಸ್ಥೆನೂ ಕೂಡ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ರೈನ್ ವಾಟರ್ ಎಲ್ಲ ಹೋಗೋದಕ್ಕೆ ಪ್ರಾಪರ್ ಆಗಿರುವಂತಹ CC, ಹೌದು ವೀಕ್ಷಕರೇ, ಬಾಕ್ಸ್ ಟೈಪ್ ಡ್ರೈನೇಜನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ನಿಮ್ಮ ಸೈಟಲ್ಲಿ ಜಾಗ ವೇಸ್ಟ್ ಆಗೋದು ಬೇಡ. ಯಾರ್ಯಾರು ನಮ್ಮ ಸಸ್ಯಪ್ರಿಯರು ಇರ್ತಾರೆ, ಮನೆ ಒಳಗಡೆ ಒಂದು ಕೈದೋಟ ಮಾಡ್ಕೊಬೇಕು ಅಂತ ಇರ್ತಾರೆ, ನೀವು ಯಾರು ಯೋಚನೆ ಮಾಡಬೇಕಾಗಿಲ್ಲ. ಪ್ಲಾಂಟಿಂಗ್ ಬಾಕ್ಸ್ ಕೂಡ ಕೊಡ್ತಾ ಇದ್ದಾರೆ. ಪ್ರಾಪರ್ ಆಗಿರುವಂತಹ ಒಂದು ಇಲ್ಲಿ ಪೆಡೆಸ್ಟ್ರಿಯಲ್ ವಾಕ್ ಸ್ಟ್ಯಾಂಡ್ ಕೂಡ ಮಾಡ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕನೆಕ್ಟಿವಿಟಿ ಅಂತ ಬಂದಾಗ ತುಂಬ ಒಂದು ಮುಖ್ಯವಾದ ವಿಚಾರ ಹೇಳೋದನ್ನು ಮರ್ತಿದ್ದೆ. ನಮ್ಮ ಕೋಲಾರ ಡೈರಿ, ಹೌದು ವೀಕ್ಷಕರೇ, ಕೋಲಾರ ಡೈರಿಯಿಂದ ಜಸ್ಟ್ 500 ಮೀಟರ್ ಅಂತ ಹೇಳ್ಬೋದು. ಆ್ಯಂಡ್ ಇದೆಲ್ಲ ನಾನು ಏನೇನು ಹೇಳಿದೆ ಇವಾಗ, ಅವು ಹೇಳಬೇಕಾದ್ರೆ ಅದಕ್ಕೆ ತಕ್ಕಂಥ ಇಮೇಜಸ್ಗಳಿರ್ಬೋದು, ವೀಡಿಯೋಸ್ಗಳನ್ನು ಕೂಡ ನೀವು ನೋಡ್ತಾ ಇರ್ತೀರಾ. ಬೆಂಗಳೂರು ತಿರುಪತಿ ಹೈವೇ ಕ್ಲಿಪ್ಪನ್ನು ಕೂಡ ನಾನು ಹಾಕಿದ್ದೀನಿ. ಸೊ ಕನೆಕ್ಟಿವಿಟಿ ಯಾವ ಥರ ಇದೆ ಅದನ್ನು ತೋರಿಸಿದ್ದೀನಿ. ಆ್ಯಂಡ್ ಡೈರಿಯಿಂದ ಎಷ್ಟು ಹತ್ತಿರದಲ್ಲಿದೆ ಅದನ್ನು ಕೂಡ ತೋರಿಸಿದ್ದೀನಿ. ಆ್ಯಂಡ್ ಯಾರಾದರೂ ಬಂದು ಉಳ್ಕೊಬೇಕು ಅಂತಂದರೆ ಎಸ್, ದಿಸ್ ಇಸ್ ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್. ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಬರೋದೇ ವಿಚಾರ, ಇಲ್ಲಿ ಪ್ರಾಪರ್ ಆಗಿರುವಂಥ ಕರೆಂಟ್ ಇದೆಯಾ, ಪ್ರಾಪರ್ ಆಗಿರುವಂಥ ನೀರಿದೆಯಾ. ಎಸ್ ವೀಕ್ಷಕರೇ, ಇಲ್ಲೇನೆ ನಿಮಗೆ ಬೋರ್ ಸಿಗುತ್ತೆ. ಒಂದು ಬೋರ್ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ಅಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಪ್ರಾಪರ್ ಆಗಿರುವಂಥ ಪವರ್ ವ್ಯವಸ್ಥೆ, ಓನ್ TC ಕೂಡ ಹಾಕಿದ್ದಾರೆ. ಸೊ ನೀರಿಗಾಗಲಿ ಕರೆಂಟ್ಗಾಗಿ ಯೋಚನೆ ಮಾಡೋ ಅಗತ್ಯ ಇಲ್ಲ ವೀಕ್ಷಕರೇ. ಏನು ಗುರು ಇಷ್ಟು ಕಮ್ಮಿ ರೇಟಿಗೆ ತಂದಿದ್ದೀನಿ, ಯಾವುದೋ ಔಟ್ಸ್ಕೋಟಲ್ಲಿ ಇದ್ದೀರಾ? ಇಲ್ಲ ವೀಕ್ಷಕರೇ, ಮನೆಗಳೆಲ್ಲ ಬಂದುಬಿಟ್ಟಿದೆ. ಅಲ್ಲೆಲ್ಲ ಕಾಣ್ತಾ ಇರ್ಬೋದು, ಸುತ್ತಮುತ್ತಲು ಮನೆಗಳಿದೆ. ಸೊ ಯಾವುದೇ ಕಾರಣಕ್ಕೂ ಕೂಡ ಒಂದು ಔಟ್ಸ್ಕಟ್ ಅಂತ ಹೇಳೋಕ್ಕಾಗಲ್ಲ. ಮೇನಾಗಿ ಇದು ಬೆಂಗಳೂರು ತಿರುಪತಿ ಹೈವೇಗೆ ಅಟ್ಯಾಚ್ ಆಗಿರುವಂಥ ಲೇಔಟು. ಆ್ಯಂಡ್ ಅಷ್ಟೇ ಅಲ್ಲದೆ ಸಿಟಿಗೂ ಕೂಡ ಅಟ್ಯಾಚ್ ಆಗಿರುವಂಥ ಲೇಔಟು. ಸೊ ನಾಳೆ ದಿನ ಯಾರಾದರೂ ಕನ್ಸ್ಟ್ರಕ್ಷನ್ ಮಾಡ್ಕೊಬೇಕು, ಉಳ್ಕೋಬೇಕು ಅಂತಂದರೆ ಯಾವುದೇ ರೀತಿಯ ಯೋಚನೆ ಬೇಡ. ಬೆಸ್ಟ್ ಪ್ರೈಸಸ್ ತೊಗೊಂಬರ್ತಾ ಇದ್ದೀನಿ, ಬೆಸ್ಟ್ ಲೊಕ್ಯಾಲಿಟಿಲಿ ತೊಗೊಂಬರ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಕೂಡ ಅಪ್ರೂವ್ಡ್ ತೊಗೊಂಬರ್ತಾ ಇದ್ದೀನಿ. ಯಾಕಂದರೆ ಈ ಕಾಲದಲ್ಲಿ ತುಂಬ ಜನ ಅನ್ಕೊತೀರಾ ಇದು ನಮಗೆ ಟ್ರಾನ್ಸ್ಫರ್ ಆಗುತ್ತೋ ಇಲ್ಲೋ, ಖಾತಾ ಟ್ರಾನ್ಸ್ಫರ್ ಆಗುತ್ತೋ ಇಲ್ಲೋ. ಡೋಂಟ್ ವರಿ, ಪ್ರತಿಯೊಂದು ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ಹೇಳಿರುವಂಥದ್ದು DTCP ಅಪ್ರೂವ್ಡು, ಕೂಡ ಅಪ್ರೂವ್ಡು, ಇಂಡಿವಿಜುವಲ್ ಈ ಖಾತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಈಸಿಲಿ ಖಾತಾ ಟ್ರಾನ್ಸ್ಫರ್ ಆಗುತ್ತೆ. ಸೊ ನೀವು ನೆಮ್ಮದಿಯಾಗಿ ತೊಗೋಬೋದು, ನೆಮ್ಮದಿಯಾಗಿ ಇರ್ಬೋದು. ಅಷ್ಟೇ ಅಲ್ಲದೆ ಲೋನ್ ವ್ಯವಸ್ಥೆ, ಹೌದು ವೀಕ್ಷಕರೇ, ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಲೋನ್ ಕೂಡ ಆಗುತ್ತೆ. ಬಟ್ ಇದು ಡಿಪೆಂಡ್ಸ್ ಆನ್ ಯುವರ್ ಪ್ರೊಫೈಲ್ ಅಂತ ಹೇಳ್ಬೋದು. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ದರೆ ಅಪ್ ಟು 70 to 75% ಕೂಡ ಲೋನ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡ್ಕೊಳ್ಳಲಾಗುತ್ತೆ ವೀಕ್ಷಕರೇ. ಏನು ಡೆವಲಪರ್ ಇದ್ದಾರೆ ಅವ್ರ ಕಡೆಯಿಂದನೂ ಕೂಡ ಲೋನ್ ಮಾಡ್ಕೊಡ್ತಾರೆ. ಬಟ್ ಅದಕ್ಕೆ ಬರಬೇಕಾದ್ರೆ ನೀವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸನ್ನು ತೊಗೊಬರೋದನ್ನು ಮರಿಬೇಡಿ. ಗ್ರೌಂಡ್ ವೆಂಚರ್ಸ್ ಅವ್ರದ್ದು ಡೆಫಿನೆಟ್ಲಿ ನಿಮಗೆ ಜಕ್ಕೂರಲ್ಲೇ ಆಫೀಸ್ ಸಿಗುತ್ತೆ ಅಂತ ಹೇಳ್ಬೋದು. ನೀವೇನಿಲ್ಲೇ ಕೋಲಾರಕ್ಕೆ ಬರಬೇಕು ಅಂತೇನಿಲ್ಲ, ಬಂದು ಬುಕ್ಕಿಂಗನ್ನು ಮಾಡ್ಕೊಳ್ಳಿ. ಹಾಗಾದರೆ ಬುಕ್ಕಿಂಗ್ ಅಮೌಂಟ್ ಎಷ್ಟಿರುತ್ತೆ? ಸೊ ವೀಕ್ಷಕರೇ, ಬುಕ್ಕಿಂಗ್ ಅಮೌಂಟ್ ಬಂದುಬಿಟ್ಟು 1 lakh rupees ಇರುತ್ತೆ. ಸೊ ಒಂದು ಸತಿ ನೀವು ಬುಕ್ಕಿಂಗ್ ಮಾಡ್ಕೊಂಡಾಗ ನಿಮಗೆ ಕಂಪ್ಲೀಟ್ ಡಾಕ್ಯುಮೆಂಟನ್ನು ಕೊಡಲಾಗುತ್ತೆ. ಈ ಜಾಗ ಹೇಗೆ ಹುಡ್ತು ಅಲ್ಲಿಂದನೇ ಕೂಡ ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಇದೆ ಇವ್ರ ಹತ್ರ. ಸೊ ಕಂಪ್ಲೀಟ್ ಡಾಕ್ಯುಮೆಂಟನ್ನು ತೊಗೊಳ್ಳಿ. ನಿಮ್ಮ ಲಾಯರ್ ಹತ್ರ ಒಂದು ಲೀಗಲ್ ಒಪಿನಿಯನ್ ತೊಗೊಳ್ಳೋದನ್ನು ಮರಿಬೇಡಿ. ಇವರು ಕೂಡ ಆಲ್ರೆಡಿ ತೊಗೊಂಡಿದ್ದಾರೆ. ಅದಕ್ಕೇ ಪ್ರತಿಯೊಂದು ಲೋನ್ ವ್ಯವಸ್ಥೆಗಳು ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾ ಇರುವಂಥದ್ದು. ಸೊ ಒಂದ್ಸತಿ ನೀವು ತೊಗೊಂಡು ಬುಕ್ಕಿಂಗ್ ಮಾಡ್ಕೊಡ್ತೀರಾ ಅಂತಂದ್ರೆ ನೆಕ್ಸ್ಟ್ ಅಗ್ರಿಮೆಂಟ್ ಅಂತ ಬರುತ್ತೆ. ಸೊ ಅಗ್ರಿಮೆಂಟ್ ಅಂತ ಬಂದಾಗ ಸೊ ಆಲ್ಮೋಸ್ಟ್ 25% ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಅದರ ನಂತರ ಲೋನ್ಗೆ ಹೋಗೋದಿದ್ರೆ ಲೋನ್ಗೆ ಹೋಗ್ಬೋದು. ಇಲ್ಲ ನಾವು ಕಂಪ್ಲೀಟ್ ಪೇಮೆಂಟ್ ಮಾಡ್ಕೊತೀವಿ, ಕಂಪ್ಲೀಟ್ ಒನ್ ಶಾಟ್ ಪೇಮೆಂಟ್ ಮಾಡ್ತೀವಿ. ಯಾಕಂತಂದರೆ 18,60,000 ಕೂಡ ಇಲ್ಲಿ ಸೈಟ್ ಸಿಗ್ತಾ ಇದೆ. ಒನ್ ಶಾಟಲ್ಲಿ ಪೇಮೆಂಟ್ ಕೊಡ್ತಾ ಇದ್ದಾನೆ ಅಂತಂದರೆ ಅಗ್ರಿಮೆಂಟ್ ಏನು ಬೇಡ, ಡೈರೆಕ್ಟಾಗಿ ಸೇಲ್ ಡೀಡನ್ನು ಕೂಡ ನೀವು ಸ್ಟಾರ್ಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಕಂಪ್ಲೀಟ್ ವ್ಯವಸ್ಥೆನ ಇಲ್ಲಿ ಗ್ರೌಂಡ್ ವೆಂಚರ್ಸ್ ಅವ್ರು ನಿಮ್ಗೆ ಮಾಡ್ಕೊಡ್ತಾರೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ನಾನೇನು ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಹಾಕಿರ್ತೀನಿ. ಈ ಲೇಔಟ್ನ ಲೊಕೇಶನನ್ನು ಹಾಕಿರ್ತೀನಿ. ಸರ್ದು ಆಫೀಸ್ ಏನಿದೆ ಅದನ್ನು ಕೂಡ ಕೊಟ್ಟಿರ್ತೀನಿ, ಅಲ್ಲಿನ ಲೊಕೇಶನ್ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಲೊಕೇಶನನ್ನು ನೋಡ್ಕೊಳ್ಳಿ, ಪ್ರೈಸನ್ನು ವೆರಿಫಿಕೇಷನ್ ಮಾಡ್ಕೊಳ್ಳಿ. ಹೌದು ಗುರು ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ನಮಗೆ ಅಂತಂದರೆ ಡೆಫಿನೆಟ್ಲಿ ಪರ್ಚೇಸನ್ನು ಮಾಡ್ಬೋದು. ಆ್ಯಂಡ್ ತುಂಬ ಜನಕ್ಕೆ ಹೇಳಕ್ಕೆ ಇಷ್ಟಪಡೋದು ಏನಂತಂದರೆ 75% ಲೋನ್ ಆಗುತ್ತೆ. ಅಂದರೆ ಯೋಚನೆ ಮಾಡಿರಿ, 15 ಲಕ್ಷದವರೆಗೂ ಕೂಡ ಲೋನ್ ಆಗುತ್ತೆ. ಜಸ್ಟ್ ನಿಮ್ಮ ಕೈಯಲ್ಲಿ 5 ಲಕ್ಷ ಇದೆಯಾ, 5 ಲಕ್ಷ ಇದೆಯಾ, ಬನ್ನಿ ಇಲ್ಲಿ ಒಂದು ಒಳ್ಳೆ ಸೈಟ್, ಅದು ಕೂಡ DTCP ಅಪ್ರೂವ್ಡ್, ಕೂಡ ಅಪ್ರೂವ್ಡ್ ಈ ಖಾತಾ ಸೈಟ್ಸು ನಿಮಗೆ ಸಿಗುತ್ತೆ ವೀಕ್ಷಕರೇ. ಒಂದು ಸೈಟ್ದು ಕೂಡ ಓವರ್ವ್ಯೂ ಕೊಟ್ಬಿಡ್ತೀನಿ ನಾನು ನಿಮಗೆ. ನೋಡಿ ವೀಕ್ಷಕರೇ, ಇದು ಬಂದುಬಿಟ್ಟು ನೀರಿನ ವ್ಯವಸ್ಥೆ. ನಾನು ಹೇಳಿದೆ ಆಲ್ರೆಡಿ ಇಲ್ಲೇ ಬೋರ್ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ಸೀವೇಜ್ ವ್ಯವಸ್ಥೆ. ಸೊ ನಿಮ್ಮ STP ಏನು ಮಾಡಿದ್ದಾರೆ, ಸೊ ಸೀವೇಜ್ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿದೆ ಅಂತ ಹೇಳ್ಬೋದು. ಸರಿಯಾದ ಒಂದು ಡ್ರೈನೇಜ್ ವ್ಯವಸ್ಥೆನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಪ್ರಾಪರಾಗಿ ಮ್ಯಾನ್ಹೋಲ್ಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಬೌಂಡ್ರಿ ಕಲ್ಲುಗಳನ್ನು ಕೂಡ ಪ್ರಾಪರಾಗಿ ಹಾಕಿದ್ದಾರೆ. ಸೊ ನೀವು 30-40 ತೊಗೊತಾ ಇದ್ದೀರಾ, 30-50 ತೊಗೊತಾ ಇದ್ದೀರಾ, ಅದೊಂದು ಕ್ಲಾರಿಟಿ ಕೂಡ ಸಿಗ್ಬಿಡುತ್ತೆ. ಹಾಗೆ ನೀವು ಕೇಳ್ಬೋದು, ಹಾಗಾದರೆ ಏನೇನು ಡೈಮೆನ್ಷನ್ಸ್ ಅವೈಲೇಬಲ್ ಇದೆ? ಸೊ ವೀಕ್ಷಕರೇ, ಇಲ್ಲಿ ಅವೈಲೇಬಲ್ ಇರುವಂಥದ್ದು 30-40, 30-50, 1200 ಸ್ಕ್ವೇರ್ ಫೀಟು ಆ್ಯಂಡ್ 1500 ಸ್ಕ್ವೇರ್ ಫೀಟು ಎರಡೇ ಅವೈಲೇಬಲ್ ಇರುವಂಥದ್ದು. 1000 ಸ್ಕ್ವೇರ್ ಫೀಟ್ನ ಒಂದು ಕೆಲವೊಂದು ಸೈಟ್ಸ್ಗಳಿದೆ, ಅದು ಕೂಡ ಬೆರಳೆಣಿಕೆಯಲ್ಲಿದೆ ಅಂತ ಹೇಳ್ಬೋದು. ಸೊ ನಿಮಗೆ ಪ್ರಾಪರ್ ಆಗಿ ಸಿಗ್ತಾ ಇರುವಂಥದ್ದು 30-40 ಆ್ಯಂಡ್ 30-50 ವೀಕ್ಷಕರೇ. ಸೊ ಒಂದು ಡೈಮೆನ್ಷನ್ ಯಾವ ಥರ ಇರುತ್ತೆ, ಒಂದು ಸೈಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಪ್ರಾಪರ್ ಡೆವಲಪ್ಮೆಂಟನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ತೊಗೋಬೋದು. ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಕಾಲದಲ್ಲಿ 2000 ಕಡಿಮೆ ಎಲ್ಲೂ ಕೂಡ ಸೈಟ್ ಸಿಗ್ತಾ ಇಲ್ಲ. ಸೊ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಆದಷ್ಟು ಬೇಗ ಮಾಡಿ, ಯಾಕಂದರೆ ಬೇಗ ಒಂದು ರಿಯಾಕ್ಷನ್ ಕೊಡಿ ಅಂತ ಹೇಳ್ಬೋದು. ಮೇನಾಗಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ನಾನು ನಿಮಗೆ ಇವ್ರದ್ದು ನಮ್ಮ ಗ್ರೌಂಡ್ ವೆಂಚರ್ಸ್ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ಆ ಮೂಲಕ ಕೂಡ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕನಸಿನ ನಿವೇಶನವನ್ನು ನನಸಾಗಿಸ್ಕೋಬೋದು ವೀಕ್ಷಕರೇ.
ಸೊ ತುಂಬ ಜನ ಕೇಳ್ತಾ ಇದ್ರಿ ಸರ್ ನಮಗೆ ಒಂದು ಒಳ್ಳೆ ರೇಟಲ್ಲಿ ಒಂದು ಸೈಟ್ ಬೇಕು ಅಂತ ಹೇಳ್ಬಿಟ್ಟು. ಸೊ ನೋಡಿ ಈ ಕಾಲದಲ್ಲಿ ನಮಗೆ 2000 ಕೆಳಗಡೆ ಒಂದು ಸೈಟ್ ಸಿಗುತ್ತೆ ಅಂದರೆ ಅದು ಕನಸೆ ಅಂತ ಹೇಳ್ಬೋದು. ಬಟ್ ಇವತ್ತು ಕಂಪ್ಲೀಟ್ಲಿ ಅಪ್ರೂವ್ಡ್ ರೆಡಿ ಟು ರಿಜಿಸ್ಟ್ರೇಷನ್ ಸೈಟ್ಸನ್ನು ಜಸ್ಟ್ 1800ಗೆ ತೊಗೊಂಡ್ಬರ್ತಾ ಇದ್ದೀನಿ. ನಮ್ಮ ವೀಕ್ಷಕರಿಗೆ ಇದು ಆ್ಯಕ್ಚುಲಿ ಲಾಂಚ್ ಆಗಿರುವಂಥದ್ದು 1999ಗೆ, ನಮ್ಮ ವೀಕ್ಷಕರಿಗೆ ಜಸ್ಟ್ 1800ಗೆ ಕೊಡ್ತಾ ಇದ್ದಾರೆ ವೀಕ್ಷಕರೇ. 200 ರೂಪೀಸ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಅವೈಲೇಬಲ್ ಇರುವಂಥದ್ದು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಜಸ್ಟ್ 24 ಸೈಟ್ಸ್ಗಳು ಮಾತ್ರ ಅವೈಲೇಬಲ್ ಇರೋದ್ರಿಂದ ತುಂಬಾ ಫಾಸ್ಟಾಗಿ ಆ್ಯಕ್ಟ್ ಮಾಡಬೇಕಾಗುತ್ತೆ. ನೀವು ಹಿಂಗೆ ಖರ್ಚಾಗ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ಯಾರಾದರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ದೀರಾ, ನಾಳೆ ದಿನ ಅಪ್ರಿಷಿಯೇಷನ್ ಸಿಗುತ್ತಾ? ಡೆಫಿನೆಟ್ಲಿ ಅಪ್ರಿಷಿಯೇಷನ್ ಸಿಗುತ್ತೆ ವೀಕ್ಷಕರೇ. ಸೊ ಇವಾಗಲೇ ಗೊತ್ತು ನಿಮಗೆ ಹೇಗೆ ಫಾಸ್ಟಾಗಿ ಲ್ಯಾಂಡ್ ರೇಟ್ಗಳೆಲ್ಲ ಜಾಸ್ತಿ ಆಗ್ತದೆ ಅಂತ ಹೇಳ್ಬಿಟ್ಟು. ನಮ್ಮ ಕೋಲಾರ ಡೈರಿಗೆ ಹತ್ರ ಇರೋದ್ರಿಂದ ನಾಳೆ ದಿನ ನಿಮಗೆ ಅಪ್ರಿಷಿಯೇಷನ್ ಕೂಡ ತುಂಬ ಫಾಸ್ಟಾಗಿ ಆಗಿಬಿಡುತ್ತೆ. 3 to 4 ಇಯರ್ಸಲ್ಲಿ ಆಲ್ಮೋಸ್ಟ್ ಡಬಲ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಸೊ ಅವಾಗ ಕೇಳಕ್ಕೆ ಬಂದರೆ ಡೆಫಿನೆಟ್ಲಿ ಇಲ್ಲಿ 3000 ಇಂದ 4000 ಆಗಿಬಿಡುತ್ತೆ. ಸೊ ಯಾರಾದರೂ ನೋಡ್ತಾ ಇದ್ದೀರಾ, ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ದೀರಾ, ಉಳ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಬೇಗ ಬನ್ನಿ, ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ವೀಕ್ಷಕರೇ. ನಮಸ್ಕಾರ.